ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಸೊ ಓಕೆ, ಇವತ್ತು ವೆಂಕಿ ಇಲ್ಲ ನಾನೇ ಇದ್ದೀನಿ ಮತ್ತೆ ಅನ್ಕೊಂಡ್ಬಿಡ್ರಿ. ಸೊ ನಮ್ಮ ಮನೇಲಿ ಅಂದರೆ ನಾವೆಲ್ಲರೂ ಸೇರಿ ನಮ್ಮ ಮನೇಲಿ ನಾವು ಏನೇನು ಸ್ಪೆಷಲ್ ಮಾಡ್ತೀವೋ ಸೊ ಅದನ್ನು ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನಿದ್ದೀನಿ. ಇವತ್ತು ನಾವು ಮಾಡೋಕೆ ಹೊರಟಿರೋದು ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರ, ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರೆ ನಾನೇ ಫೇಮಸ್ ನಮ್ಮ ಮನೇಲಿ. ಸೊ ಅದಕ್ಕೆ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಏನು ಅಂದರೆ ನಾರ್ಮಲಾಗಿ ಚಿಕನಲ್ಲಿ ಏನು ಮಾಡೋದು ಅಂದಾಗ ಸೊ ಬೆಳ್ಳುಳ್ಳಿ ಕಬಾಬ್ ನಾನು ಮಾಡಬೇಕು ಅಂತ ಅಂದಾಗ ರೆಸಿಪಿ ತೋರಿಸ್ಬಿಡೋಣ ಅಂತಂದರು. ಸೊ ಇದು ನಾರ್ಮಲ್ ನೀವು ನೋಡ್ತೀರಲ್ಲ ಆ ಥರ ಅಲ್ಲ, ಇದು ನಾನು ಮಾಡೋ ನನ್ನ ಸ್ಟೈಲ್ ಬೆಳ್ಳುಳ್ಳಿ ಕಬಾಬ್. ಸೊ ಓಕೆ, ಈಗ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಓಕೆ, ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಚಿಕನ್ನು 1.5 kg, ಮೊಸರು, ಮೈದಾ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಬೆಳ್ಳುಳ್ಳಿ, ಮೇಯ್ನ್ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಕಸ್ತೂರಿ ಮೇಥಿ, ಇದು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಶಿನ ಹಾಕೊಬೇಕು, ಒಂದು 5 ಲವಂಗ, ಮತ್ತು 3 ಚಕ್ಕೆ ತಗೊಂಡಿದ್ದೀನಿ, 1 ಮೊಟ್ಟೆ. ಇವಾಗ ನಾವೊಂದು ರುಬ್ಕೊಬೇಕು, ಇದನ್ನೆಲ್ಲ ಮಸಾಲ ತರ ಮಾಡ್ಕೊಳ್ಬೇಕು ಅಲ್ವಾ, ಪೇಸ್ಟ್ ಥರ ಮಾಡ್ಕೊಬೇಕು. ಸೊ ಅದಕ್ಕೆ ಇವಾಗ ಏನೇನು ಹಾಕ್ಬೇಕು ಅಂತ ತೋರಿಸ್ತೀವಿ. ಓಕೆ, ಬೆಳ್ಳುಳ್ಳಿ ಇದು 4 ಫುಲ್ಲು. ಸೊ 4 ಫುಲ್ಲು ಹಾಕೊತಿದ್ದೀನಿ. 1 ಕಪ್ಪು ಕರ್ಬೇವಿನ ಸೊಪ್ಪು ಹಾಕೊತಿದ್ದೀನಿ. ಸೊ ನಾನಿಲ್ಲಿ ಒಂದು 7 ಹಸಿಮೆಣಸಿನ್ಕಾಯಿ ತಾತಿದ್ದೀನಿ. ದೊಡ್ಡದಾದರೆ ಸ್ವಲ್ಪ ಜಾಸ್ತಿನೇ ತಾಳ್ರಿ, ಇದು ತುಂಬ ಖಾರ ಇರುತ್ತೆ. ಸೊ ಅದರಿಂದ ನಾವು ಬರೀ ಒಂದು 6-7 ಹಾಕ್ತಿದ್ದೀನಿ ಚಿಕ್ಕದು. ಈಗ ಶುಂಠಿ ಹಾಕ್ತಿದ್ದೀನಿ. ಶುಂಠಿ ಒಂದು ಅರ್ಧ ಹಾಕಿದ್ದೀನಿ. ಚಕ್ಕೆ, ಲವಂಗ ಬಂದ್ಬಿಟ್ಟು 5 ಹಾಕ್ತಿದ್ದೀನಿ. ಸೊ ಚಕ್ಕೆ ಒಂದು 3 ಪೀಸ್ ಹಾಕ್ತಿದ್ದೀನಿ, ಇಷ್ಟಿಷ್ಟುದ್ದು. ಇವಾಗ ನೆಕ್ಸ್ಟ್ ಇದಿಷ್ಟನ್ನ ನಾವು ಪೇಸ್ಟ್ ಮಾಡ್ಕೊಳ್ತಾ ಇದೀವಿ. ಚೂರು ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಚೂರು ಹಾಕ್ಕೊಳ್ಳಿ, ತುಂಬ ನೀರಿನ ತುಂಬ ನೀರು ಥರ ಬೇಡ, ನಾನು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಎಲ್ಲ. ಸೊ ನೋಡಿ, ಒಂದು ಚೂರು ಹಾಕೊಂತಿದ್ದೀನಿ ಅಷ್ಟೇ ನೀರು. ಎಷ್ಟು ಗೊತ್ತಾ, ಇಲ್ಲಿದೆಯಲ್ಲ ಇಷ್ಟೇ, ಇಷ್ಟು ಹಾಕೊಂಡು. ಓಕೆ, ಇವಾಗ ನೋಡಿ ರುಬ್ಬಿದ್ದೀವಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ, ತುಂಬ ಸ್ಮೂತ್ ಆಗಬಾರ್ದು, ಈ ಥರ ಇರಬೇಕು. ರುಬ್ಕೊಂಡೆಲ್ಲ ಆಗಿದೆ. ಈ ಕಬಾಬ್ಗೆ ಅಂದರೆ ಇವಾಗ ನಾವೊಂದು ಸಪ್ರೇಟಾಗಿ ಆ ಸೀಟ್ಗಳು ನಾನು ಏನೇನು ತೋರಿಸ್ದೆ ಅದನ್ನೆಲ್ಲ ಹಾಕಿ ಕಲ್ಸ್ಕೊಬೇಕು ಫಸ್ಟು. ಸೊ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಈಗ ಬಂದ್ಬಿಟ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಕಾರ್ನ್ಫ್ಲೋರ್ನ ನಾನು 3 ಸ್ಪೂನ್ ತಗೊಂಡಿದ್ದೀನಿ. ಇಷ್ಟು ಹಾಕ್ಬಿಡೋಣ. ಈಗ ಮೈದಾ ಹಾಕ್ತಿದ್ದೀನಿ. ಮೈದಾ 1 ಸ್ಪೂನ್ ಸಾಕು. ಈಗ ಕಡಲೆ ಹಿಟ್ಟು ಅದು ಕೂಡ ಒಂದು ಸ್ಪೂನ್ ಹಾಕ್ತಿದ್ದೀನಿ ನಾನು. ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ 1/4 ಸ್ಪೂನ್ ಹಾಕೊಳ್ಳಿ. ಅರಿಶಿನ ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೀನಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ರುಚಿ ನೋಡಿ ಹಾಕೊಳ್ತೀನಿ, ನೀವು ಅಷ್ಟೇ ರುಚಿ ನೋಡಿ ಹಾಕೊಳ್ಳಿ. ನಾನು ಇಲ್ಲಿ ಕರ್ಡ್ ತಗೊಂಡಿದ್ದೀನಿ. 1/2 ಕಪ್ ಅಲ್ಲ, ತುಂಬ 1/4 ಕಪ್ ತಗೊಂಡಿದ್ದೀನಿ. ಸೊ ಇಷ್ಟು ಹಾಕಿ. ಸೊ ಹುಳಿ ಇದ್ದರೆ ನೋಡಿ ಮಾಡಿ ಕಮ್ಮಿ ಹಾಕಿ. ಈಗ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಇದು ಅಷ್ಟೇ ತುಂಬ ಹಾಕೊಳಕ್ಕೆ ಹೋಗ್ಬೇಡ್ರಿ, ನಾನು ಒಂದು ಸ್ವಲ್ಪ ಇಷ್ಟ ಹಾಕ್ತಿದ್ದೀನಿ. ಸೊ ನೀವು ಅಷ್ಟೇ ಜಾಸ್ತಿ ಹಾಕೋಬೇಡ್ರಿ, ಕಹಿ ಬರುತ್ತೆ ಆಮೇಲೆ. ಈಗ ಮೊಟ್ಟೆ ಹಾಕ್ಕೊಳ್ತಿದ್ದೀನಿ. ಒಂದು ಫುಲ್ ಹಾಕ್ತಿದ್ದೀನಿ ಮೊಟ್ಟೆ. ಇವಾಗ ನಾವೇನು ರುಬ್ಕೊಂಡಿದ್ವಿ ಅದನ್ನು ಹಾಕ್ತಿದ್ದೀನಿ ಮಸಾಲೆ. ಈಗ ಚೂರು ಬೇಕು ಅಂತ ಅಂದರೆ ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ, ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಚೂರು ಎಣ್ಣೆ ಹಾಕ್ತಿದ್ದೀನಿ, ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಇದನ್ನ ನೀವು ನೀಟಾಗಿ ಕಲ್ಸ್ಕೊಬೇಕು, ಗಂಟು ಆಗಬಾರ್ದು, ಮಧ್ಯ ನೀಟಾಗಿ ಕಲ್ಸ್ಕೊಳ್ಳಿ. ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಆ ಮೊಟ್ಟೆ ಇರುತ್ತಲ್ಲ ಅದರಲ್ಲೇ ಕಲ್ಸ್ಕೊಂಡ್ರೆ ಸಾಕು. ಮೊಸರೆಲ್ಲ ಹಾಕಿರ್ತೀವಿ. ಈಗ ಏನಂದರೆ ನಾವು ಮತ್ತೆ ಚಿಕನ್ ಹಾಕ್ತೀವಾ, ಚಿಕನ್ ಹಾಕಿದಾಗ್ಲೂ ಏನಾಗುತ್ತೆ ಗೊತ್ತಾ, ಅದು ನೀರು ಬಿಟ್ಕೊಳುತ್ತೆ ಒಂಚೂರು ಇದಕ್ಕೆ. ಸೊ ನಾವು ಹಿಂಗೆ ಗಟ್ಟಿ ಕಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ, ಅಂದರೆ ಚಿಕನ್ಗೆಲ್ಲ ಹಿಡಿಯುತ್ತೆ. ನೀರು ಹಾಕಿದ್ರೆ ಒಂಥರ ನೀರು ಥರ ಜಾರುತ್ತೆ, ಚಿಕನ್ಗೆ ಹಿಡಿಯಲ್ಲ. ಘಮ ಮಾತ್ರ ಹೆಂಗೆ ಬರ್ತಿದೆ ಅಂದರೆ, ನೀವು ನಿಜ ಮಾಡ್ಕೊಂಡ್ರೆ ಮಾತ್ರ ನೀವು ಮಾಡ್ತಾ ಕಲಿಸ್ಬೇಕಾದ್ರೆ ಹೇಳ್ಬಿಡ್ತೀರಾ. ಸೂಪರ್ ಆಗಿರುತ್ತೆ. ನೀವು ಫಸ್ಟ್ ಟೈಮು ಅಲ್ಲ ನಾನು ಮಾಡೋದು ತಿಂತಿರೋದು. ನಿಮಗೆ ಸ್ಮೆಲ್ ಹೆಂಗೆ ಅನ್ನಿಸ್ತಿದೆ? ಚೆನ್ನಾಗಿದೆ, ಸಕ್ಕತ್ತಾಗಿ ಬರ್ತಿದೆ ಅಲ್ಲ ಸ್ಮೆಲ್. ಈಗ ಎಲ್ಲ ನೀಟಾಗಿ ಕಲ್ಸ್ಕೊಂಡಿದ್ದೀನಿ. ಈಗ ಚಿಕನ್ ಹಾಕೋಣ. ಮೇಯ್ನು ಚಿಕನ್ನೇ. ಸೊ ನೀರು ಹಂಗೆ ಬಗ್ಗಿಸ್ಬಿಡ್ಬೇಡಿ, ನೀರು ಬೇಡವೇ ಬೇಡ ನನ್ನ ಕೇಳಿದ್ರೆ, ಯಾಕಂದರೆ ಜಾರುತ್ತೆ. ಕಲಿಸ್ಕೊಳ್ಳೋಣ ಚಿಕನ್ನ.
ಇವಾಗ ಮ್ಯಾರಿನೇಟ್ ಮಾಡಿ ಆಗಿದೆ, ಇದನ್ನೊಂದು 2 hours ಬಿಟ್ಟು ಡೀಪ್ ಫ್ರೈ ಮಾಡೋಣ ಅಲ್ವಾ. ಈಗ ಇದು ಮ್ಯಾರಿನೇಟು ಆಗಿದೆ, ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ವಲ್ಲ ಎಣ್ಣೆನೂ ಕಾದಿದೆ. ಈಗ ಬನ್ನಿ ಈಗ ಕಬಾಬ್ಗೆ ಹಾಕ್ಬಿಡೋಣ. ಬಿಡ್ತಾ ಇದ್ದೀನಿ. ಓಕೆ, ಇದನ್ನು ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಯಾಕೆ ಅಂದರೆ ನಾವು ಮಸಾಲೆ ಹಾಕಿರ್ತೀವಿ. ಸೊ ನಾರ್ಮಲ್ ಬರೀ ಹಸಿಟ್ಟು ಹಾಕಿ ಕಲಿಸಲ್ಲ. ನಾರ್ಮಲ್ ಕಬಾಬ್ಗೆ ಅಂದರೆ ಬರೀ ಹಸಿಟ್ಟು ಹಾಕಿ ಕಲಿಸ್ತೀವಿ. ಸೊ ಇದಕ್ಕೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಬೇಯಬೇಕು ಚಿಕನ್ ಜೊತೆಗೆ. ನೋಡಿ ಸ್ಮೆಲ್ ಹೆಂಗೆ ಬರ್ತಿದೆ, ಚೆನ್ನಾಗಿದೆ ಸ್ಮೆಲ್. ನೋಡೋಕ್ಕೂ ಆ ಬೆಳ್ಳುಳ್ಳಿ ಕಬಾಬ್ನ ಕಂಡಿಡ್ದವ್ರೆ ಹೇಳ್ತಾರಲ್ಲ ಚಂದ್ರ, ರಸ್ಕ್ ಇದ್ದಂಗೆ. ನೋಡಿ ತೋರ್ಸ, ರಸ್ಕ್. ಬೇಯ್ತಾ ಐತೆ, ಬೇಯಲಿ. ಈಗ ಆಗಿದೆ, ಇದನ್ನು ಹಾಕೊಂಬಿಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿ ಆಗಿದೆ ಅಲ್ವಾ. ಏನು ಕ್ರಿಸ್ಪಿಯಾಗಿ ರಸ್ಕ್ ಪಟ್ ಅಂತ ಹೆಂಗೆ ಬೀಳುತ್ತೆ ನೋಡ್ರಿ. ಈಗ ಆಗಿದೆ. ಅಮ್ಮ ತಾಳಮ್ಮ, ನೀವೊಂದು ತಾಳಿ, ಚೆನ್ನಾಗಿರುತ್ತೆ ತಾಳಿ. ಓಕೆ, ಈಗ ಟೇಸ್ಟ್ ನೋಡೋಣ. ತುಂಬ ಬಿಸಿ ಇದೆ. ಚೆನ್ನಾಗಿದೆಯಲ್ಲಮ್ಮ, ಕ್ರಿಸ್ಪಿ ಆಗಿದೆ ನೋಡಿ. ಚೆನ್ನಾಗಿ ನಿಮ್ಮ ಲೈಫಲ್ಲೇ ತಿಂದಿರಲ್ಲ ಅಷ್ಟು ಚೆನ್ನಾಗಿದೆ ಕಬಾಬ್. ಹೌದು, ಬಿಸಿ ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ಇದು ತಿಂತಾ ಇರೋದು. ಸೂಪರ್ ಆಗಿದೆ. ಚೆನ್ನಾಗಿದೆಯಾ ಅಮ್ಮ? ಹೆಂಗಿದೆಯಮ್ಮ? ಸೂಪರ್. ಬಿಸಿ ಈ ಥರ ಮಳೆ ಬರೋ ಟೈಮಲ್ಲಿ ಏನಾರ ಮಾಡ್ಕೊಂಡು ಆಚೆಗಡೆ ಕುತ್ಕೊಂಡು ಬಾಲ್ಕನಿಗೆ ತಗೊಂಡೋಗ್ಬಿಟ್ಟು ತಿನ್ಕೊಂಡು ನೋಡ್ತಾ ಇದ್ರೆ ಸ್ವರ್ಗ. ಮತ್ತು ಇವತ್ತು ಇನ್ನೊಂದು ಏನಾದರೂ ರಸಮ್ ಸಾರು ಬೇರೆ ಮಾಡಿದ್ದಾರೆ ನಮ್ಮಮ್ಮ. ಅದ್ರ ಜೊತೆಗೆ ಏನು ಕಾಂಬಿನೇಷನ್ ಗೊತ್ತಾ? ರಸಮ್ ರೈಸು, ಅದ್ರ ಜೊತೆಗೆ ಇದು ಸಖತ್ ಕಾಂಬಿನೇಷನ್. ನಿನಗೆ ತಿನ್ನಕ್ಕಾಗಲ್ಲ ಬ್ರೋ ನೀವು. ಓಕೆ, ಮಸಾಲ ಇದು. ಓಕೆ, ಇನ್ನು ನಾವು ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಸೊ ವೆಜಿಟೇರಿಯನ್ಸ್ಗೆ ನೆಕ್ಸ್ಟ್ ಕಮೆಂಟ್ ಮಾಡಿ ಯಾವ ರೆಸಿಪಿ ಬೇಕು ಅಂತ. ಸೊ ತೋರಿಸ್ಕೊಡ್ತಾರೆ ರೆಸಿಪಿ. ಓಕೆ, ನೆಕ್ಸ್ಟ್ ಇನ್ನೂ ಒಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಲವ್ ಯು ಆಲ್.